ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಬ್ಯಾಗ್ ಇಟ್ಕೊಂಡು ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಹೌದು, ನೀವು ತಮ್ಮಲ್ಲಿ ನೋಡಿರೋ ಹಾಗೆ ಇದೊಂದು ಬ್ಯಾಕ್ ಪ್ಯಾಕ್ ವಿಡಿಯೋ ಆಗಿರುತ್ತೆ. ಫಾರ್ ನೆಕ್ಸ್ಟ್ 3 days ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗಾಗಿ ನನ್ನ ಬ್ಯಾಗ್ನ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಬ್ಯಾಗ್ ಹೇಗೆ ಪ್ಯಾಕ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲನೂ ನಿಮಗೆ ಹೋಗ್ತಾ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ. ಇದೊಂದು ಹೆಣ್ಮಕ್ಳಿಗಾಗಂಥ ವಿಡಿಯೋ ಇದು. ಏನಪ್ಪ ಅಂತಂದರೆ ಹೊರಗಡೆ ಟ್ರಿಪ್ಗೆ ಹೋದಾಗ ಅಲ್ಲಿ ಏನೇನು ತೊಗೊಂಡೋಗ್ಬೇಕು, ಯಾವ್ಯಾವ ಥರ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ತೊಗೊಂಡೋಗ್ಬೇಕು, ಐಟಮ್ಸ್ ತೊಗೊಂಡೋಗ್ಬೇಕು ಎಲ್ಲನೂ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಡೂ ವಾಚ್ ಕಂಪ್ಲೀಟ್ ವಿಡಿಯೋ. ತಡ ಮಾಡೋದು ಬೇಡ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನೊಂದು ಇಲ್ಲಿ ಚಿಕ್ಕದೊಂದು ಟ್ರಾಲಿ ಬ್ಯಾಗ್ ತೊಗೊಂಡಿದ್ದೀನಿ. ನಾನು ಹೋಗ್ತಿರೋದು 3 daysಗೆ. ಸೊ 3 days ಆಗಿರೋದ್ರಿಂದ ನನಗೆ ಈ ಬ್ಯಾಗ್ ಸಾಕಾಗುತ್ತೆ ಅಂತ ಅನಿಸುತ್ತೆ. ಅದ್ರಲ್ಲಿ ನಾನು ಯಾವ್ಯಾವ ಥರ ಪ್ಯಾಕ್ ಮಾಡ್ತೀನಿ, ಏನೇನು ಪ್ಯಾಕ್ ಮಾಡ್ತೀನಿ ನಾನು ತೋರಿಸ್ತೀನಿ. ಸೊ ಈ ಸೈಡೆಲ್ಲ ನಾನು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊತೀನಿ. ನಾನು ಹೋಗ್ತಿದ್ದು ಒಂದು ಅಫಿಷಿಯಲ್ ಟ್ರಿಪ್ ಮೇಲೆ. ಅಫಿಷಿಯಲ್ ಟ್ರಿಪ್ ಅಂತ ಅಂದಮೇಲೆ ಅಲ್ಲಿಗೆ ಸೊ ಇದೊಂದು ಎಕ್ಸ್ಪೋ ಇರುತ್ತೆ, ಆಫೀಸ್ ಕಡೆಯಿಂದ ಎಕ್ಸ್ಪೋ ಇದೆ. ಸೊ ಅಫಿಷಿಯಲ್ ಟ್ರಿಪ್. ಸೊ ಹಾಗಾಗಿ ನಾನು ಕೆಲವೊಂದು ಟ್ರೌಸರ್ಸು ಮತ್ತು ಶರ್ಟ್ಸ್ನ ತೊಗೊಂಡಿದ್ದೀನಿ. 3 days ಆಗಿರೋದ್ರಿಂದ 3 ಟ್ರೌಸರ್ಸು ಆ್ಯಂಡ್ 3 ಶರ್ಟ್ಸ್ ತೊಗೊಂಡಿದ್ದೀನಿ. ಇದು ಸಾಕು. ಫಾರ್ 3 daysಗೆ 3 ಟ್ರೌಸರ್ಸ್ ಆ್ಯಂಡ್ 3 ಶರ್ಟ್ಸ್ ಸಾಕು. ಸೊ ನಾವು ಬಟ್ಟೆನ ಯಾವಾಗಲೂ ಈ ಥರ ನಾನು ಆಲ್ರೆಡಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ಟೆನ ಯಾವಾಗಲೂ ಈ ಥರ ಸುತ್ತಬಿಟ್ಟು ಇಡೋದ್ರಿಂದ ನಮಗೆ ಜಾಗ ಜಾಸ್ತಿ ಸೇವ್ ಆಗುತ್ತೆ. ಓಕೆನಾ? ಸೊ ಬಟ್ಟೆಗಳನ್ನ ಸುತ್ತಬಿಟ್ಟು ಇಡೋಣ. ಸೊ ಒಂದು 3 ಶರ್ಟ್ಸು, 3 ಟ್ರೌಸರ್ಸು ಆ್ಯಂಡ್ 3 ನೈಟ್ಸ್ ಇರೋದ್ರಿಂದ 3 ನೈಟ್ ವೇರ್ಸ್, 3 pairs of night wears, 3 pairs of trousers and ಒಂದು ಟವಲ್. ಆ್ಯಂಡ್ ನಮ್ಮ ಎಕ್ಸ್ಪೋಗೆ ಬ್ಲೇಸರ್ ಬೇಕು ಅಂತ ಹೇಳಿದ್ರು. ಬ್ಲೇಸರ್ ಇಸ್ ಮ್ಯಾಂಡೇಟರಿ, ಸೊ ಬ್ಲೇಸರ್. ಆ್ಯಂಡ್ ಫೈನಲ್ ಡೇಗೆ ಒಂದು ಮ್ಯಾಕ್ಸಿ ಡ್ರೆಸ್ ತೊಗೊತಾ ಇದ್ದೀನಿ. ಆ್ಯಂಡ್ ಇರಲಿ ಅಂತ ಒಂದು ಎಕ್ಸ್ಟ್ರಾ ಕುರ್ತಾ ಸೆಟ್. ಆ್ಯಂಡ್ ರಿಟರ್ನ್ ಬರುವಾಗಿರಲಿ ಅಂತ ಒಂದು ಜೀನ್ಸ್ ಆ್ಯಂಡ್ ಒಂದು ಟಾಪ್. ಸೊ ಇದಿಷ್ಟು ಈ ಸೈಡ್ ಹೋಗುತ್ತೆ. ಸೊ ಇಲ್ಲಿ ನಾನು ಏನು ಇಟ್ಕೊತೀನಿ ಅಂತಂದರೆ ನನ್ನ ಮೇಕಪ್ ಐಟಮ್ಸ್ ಇಟ್ಕೊತೀನಿ, ಅದನ್ನು ತೋರಿಸ್ಬಿಡ್ತೀನಿ. ಇದರಲ್ಲೆಲ್ಲ ನಾನು ಜ್ಯುವೆಲ್ರಿ ಐಟಮ್ಸ್ ಇಟ್ಕೊಂಡಿದ್ದೀನಿ. ಸೊ ಜ್ಯುವೆಲ್ರಿ ಐಟಮ್ಸ್ ಇಟ್ಕೊಂಬೋಣ. ಆ್ಯಂಡ್ ಫೇಸ್ ವಾಶ್ ಆ್ಯಂಡ್ ಸಮ್ ಪರ್ಸ್ನಲ್ ವೇರ್ಸ್. ಒಂದು ಟೋನರ್ ಪ್ಯಾಕೆಟ್ಸ್ ಇಲ್ಲ, ನಾನು ಟೋನರ್ ಇಟ್ಕೊಳ್ಳೋಣ. ಆ್ಯಂಡ್ ಸಮ್ ಸ್ಕ್ರಂಚೀಸ್ ಆ್ಯಂಡ್ ಕ್ಲಿಪ್ಸ್ ಎಲ್ಲ ನಾನು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಇಟ್ಕೊತೀನಿ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಹೇಳ್ತೀನಿ, ಸದ್ಯದಲ್ಲಿ ಹೇಳ್ತೀನಿ. ಆ್ಯಂಡ್ ಇದು ನನ್ನ ಮೇಕಪ್ ಬಾಕ್ಸು. ಇದರಲ್ಲಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ಅಂದರೆ ಪ್ರೈಮರ್, ವೆಟ್ ವೈಪ್ಸ್ ಆ್ಯಂಡ್ ದಂಡ್ರಾಮ್ಸ್ ರೋಲ್ ಆನ್, ಮೇಕಪ್ ಫಿಕ್ಸರ್, ಬ್ಲೆಂಡರ್, ಐ ಶ್ಯಾಡೋ ಪ್ಯಾಲೆಟ್, ಕಾಂಪ್ಯಾಕ್ಟ್ ಹೈಲೈಟ್ರ್, ಮೇಕಪ್ ಐಟಮ್ಸ್ ಇಟ್ಕೊಂಡಿದ್ದೀನಿ. This will go here. And ಅಲ್ಲೇನೋಗುತ್ತೆ ನೆಕ್ಸ್ಟು. ಆ್ಯಂಡ್ 1 pair of ಶೂಸು, ಬೆಲ್ಟ್. ನಾನು ಒಂದೇ ಒಂದು ಬೆಲ್ಟ್ ತೊಗೊಂಡು ಹೋಗ್ತೀನಿ, ಸಾಕು. ನಾನು ಟ್ರೌಸರ್ ಹಾಕೊಳ್ಳೋದ್ರಿಂದ ಬೆಲ್ಟೇನು ಹಾಕ್ಕೊಳ್ಳಲ್ಲ, ಫಿಟ್ಟಾಗಿದೆ ಅದು. ಸೊ ಬೆಲ್ಟ್ ಇಸ್ ಫಾರ್ ಜೀನ್ಸ್, ಒಂದು ಬೆಲ್ಟು. ಆ್ಯಂಡ್ ಇಲ್ಲಿ 1 pair of ಶೂಸ್ ಹೋಗುತ್ತೆ, ಶೂಸ್ ಆ್ಯಂಡ್ ಒಂದು ಹೀಲ್ಸ್ ಹೋಗುತ್ತೆ. ಶೂಸು ಹೀಲ್ಸು ನಾನು ಮನೆಯಿಂದ ಆಚೆ ಇಟ್ಟಿದ್ದೀನಿ. ಮನೆ ಒಳಗಡೆ ತೊಗೊಂಡು ಬಂದರೆ ನಮ್ಮ ಮನೇಲಿ ಬೈತಾರೆ, ನನಗೂ ಅದು ಇಷ್ಟ ಆಗಲ್ಲ. ಹಾಗಾಗಿ ಶೂಸು ಹೀಲ್ಸು ಇಲ್ಲೋಗುತ್ತೆ, ಬಟ್ಟೆ ಎಲ್ಲ ಇಲ್ಲೋಗುತ್ತೆ. ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನಾನು ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಹ್ಯಾಂಡ್ ಬ್ಯಾಗಲ್ಲಿ ಏನೇನಿದೆ ಅಂದರೆ ನಂದೊಂದು ಡೈರಿ ಇದೆ ಆ್ಯಂಡ್ ಒಂದು ಕ್ಲಚ್ ಇದೆ ಆ್ಯಂಡ್ ಸಮ್ ಸ್ಯಾನಿಟರಿ ನ್ಯಾಪ್ಕಿನ್ಸ್, ಸ್ವೆಟ್ ಪ್ಯಾಡ್ಸ್, ನಿದ್ದೆ ಮಾಡೋಕ್ಕೆ ಕಣ್ಣು ಕ್ಲೋಸ್ ಮಾಡ್ಕೊತಾರಲ್ಲ ಅದು, ಒಂದು ಕೂಮ್ ಆ್ಯಂಡ್ ನನ್ನೊಂದು ಆಫೀಸ್ ID ಆ್ಯಂಡ್ ನಂದು ಆಫೀಸ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ. ಅಲ್ಲೇನಾದರೂ ಬೇಕಾಗುತ್ತೆ, ಎಮರ್ಜೆನ್ಸಿಗೆ ಬ್ಯಾಗಲ್ಲಿಟ್ಟೆ ತೆಗಿಯೋಕ್ಕಾಗಲ್ಲ, ಹಾಗಾಗಿ ಇಲ್ಲೇ ಆಫೀಸ್ ಡಾಕ್ಯುಮೆಂಟ್ಸ್ ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಚಾರ್ಜರ್, ವಾಚ್ ಚಾರ್ಜರ್, ಏರ್ಪೋರ್ಟ್ಸ್ ಚಾರ್ಜರ್, ಸಮ್ ವಿಸಿಟಿಂಗ್ ಕಾರ್ಡ್ಸ್ ಇಟ್ಕೊಂಡಿದ್ದೀನಿ ಇಲ್ಲೇನೆ. ಎಲ್ಲನೂ ಆ ಬ್ಯಾಗಿನ ತೆಗಿಯೋಕ್ಕಾಗಲ್ಲ. ಆ್ಯಂಡ್ ಇದರಲ್ಲಿ ಸ್ವಲ್ಪ ವಿಸಿಟಿಂಗ್ ಕಾರ್ಡ್ಸ್ ಇಟ್ಬಿಡೋಣ ಅಂತ ಅಂದ್ಕೊಂಡೆ.
ಸೊ ನನ್ನ ವಿಸಿಟಿಂಗ್ ಕಾರ್ಡ್ಸ್ ಕೂಡ ಹೋಗುತ್ತೆ ಇಲ್ಲೇ. ಏನು ಮಾಡ್ತಿದ್ದೀನಿ, ಸೊ ಅಷ್ಟೇ ಅನಿಸುತ್ತೆ. ಡೈರಿ ಕೂಡ ಇಲ್ಲೇ ಇಟ್ಬಿಡೋಣ, ಬ್ಯಾಗಲ್ಲಿ ಭಾರ ಆಗುತ್ತೆ. ಆ್ಯಂಡ್ ಇದನ್ನು ಪ್ಯಾಕ್ ಮಾಡೋಣ ಇವಾಗ. ಟವಲ್ ಇಲ್ಲೋಗಿ. ಸೊ ಇಲ್ಲೊಂದು ಶೂಸ್ ಇಟ್ಬಿಟ್ರೆ ಇದ್ರ ಕತೆ ಮುಗಿದೋಯ್ತು. ಸೊ ಯಾ ರೆಡಿ. ನನ್ನ ಟ್ರಾಲಿ ಬ್ಯಾಗ್ ಜೊತೆಗೆ ಹ್ಯಾಂಡ್ ಬ್ಯಾಗ್ ರೆಡಿ ಟು ಗೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ್ಯಾವ ಥರ ವಿಡಿಯೋ ಬೇಕು ನನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ಇನ್ನು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್, ಬಾಯ್.